ಅಯ್ಯಯ್ಯ, ಯಾರ್ದಿ ಎಮ್ಮೆಗಳು ಬಂದು ಹಟ್ಕೊಳ್ಳಿ. ನಮ್ಮ ಹೊಲಕ್ಕೆ ನುಗ್ಗಿ ಎಲ್ಲ ಹಾಳು ಮಾಡ್ತಾ ಇದ್ದಾವೆಲ್ಲ. ಹೈಚ್, ಯಾರ್ದಪ್ಪ ಎಮ್ಮೆಗಳು? ನಮ್ಮ ರಾಗಿ ಬೆಳೆಯನ್ನೆಲ್ಲ ಮೇಯ್ಕೋತಾ ಇದ್ದಾವಲ್ಲ. ಹೈ ಹೈ ಶುಶು, ಹೈ ಶುಶು. ಯಾರು ಬರ್ತಾನೆ ಇಲ್ವಲ್ಲ? ಎಮ್ಮೆಗಳು ಬಿಟ್ಬಿಟ್ಟು ಎಲ್ಲೋದ್ರಿ ಇವರು? ಹೈ ಶುಶು, ಹೈ ಹೈ. ಅಯ್ಯೋ ನಂದು ಕಣಪ್ಪ ಎಮ್ಮೆಗಳು. ಅಯ್ಯೋ ಹೊಲಕ್ಕೆ ಬಂದು ನುಗ್ಬಿಟ್ಟವಲ್ಲಪ್ಪ. ಹೈ ಶುಶು, ಹೈ ಹೈ ಹೈ. ಬೋರಣ್ಣ, ನಿಮ್ದ ಎಮ್ಮೆಗಳು ನೋಡ್ಕೊಳ್ಳೋದಲ್ವ ಸರಿಯಾಗಿ? ನಮ್ಮ ರಾಗಿ ಫಸಲನ್ನೆಲ್ಲ ಹಾಳು ಮಾಡ್ಬಿಟ್ಟವಲ್ಲ. ನೋಡಿ ಹೆಂಗೆ ಎಲ್ಲ ಕೆಳಗಡೆ ಮಲಗ್ಬಿಟ್ಟಿದಾವೆ. ಬೇಜಾರು ಮಾಡ್ಕೋಬೇಡ ಕಣಪ್ಪ ರಾಜು. ನಾನು ಕೆರೆಯರ ಮೇಲೆ ಎಮ್ಮೆಗಳು ಬಿಟ್ಟಿದೆ, ಮೇಯ್ತಾ ಇದ್ದಾವಲ್ಲ, ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಕೂತಿದ್ನ. ನಿದ್ದೆಗೆ ಜಾರ್ಬಿಟ್ಟಿದ್ದೇನೆ, ನನಗೆ ಗೊತ್ತೇ ಆಗಿಲ್ಲ ನಿದ್ದೆ ಮಾಡ್ತಿರೋದು. ನಿನ್ನೆ ನನಗೆ ಹುಷಾರಿಲ್ಲದೆ ಸರಿಯಾಗಿ ರಾತ್ರಿಯಿಂದ ನಿದ್ದೆನೇ ಮಾಡಿರಲಿಲ್ಲ ರಾಜು. ನೀನು ಕೂಗಿದ ಮೇಲೇ ನನಗೆ ಎಚ್ಚರ ಆಗಿದ್ದು ರಾಜು. ಎಮ್ಮೆಗಳು ಹಸಿರು ನೋಡಿದ್ವಲ್ಲ, ಹಾಗೆ ನಿಮ್ಮ ಹೊಲದ ಕಡೆ ನುಗ್ಬಿಟ್ಟಿದ್ದಾವೆ. ಬೇಸರ ಮಾಡ್ಕೋಬೇಡ ಕಣಪ್ಪ. ದೂರ ಅಷ್ಟು ಹತ್ಬಿಟ್ಟು ಬನ್ನಿ, ಮತ್ತೆ ನಮ್ಮ ರಾಗಿ ಒಳಗೆ ಬಂದು ನುಗ್ಬಿಟ್ಟವು. ನಾನು ಬೇಗ ಬಂದಿದ್ದಕ್ಕೇನೋ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಿಮ್ಮ ಎಮ್ಮೆಗಳು ನಮ್ಮ ಹೊಲಕ್ಕೆ ನುಗ್ಗಿ ಎಲ್ಲ ರಾಗಿನೂ ಮೇಯ್ಕೊಬಿಡ್ತಿದ್ವೇನೋ. ಇವತ್ತು ನಮ್ಮಪ್ಪ ಹೊಲಕ್ಕೆ ಹೋಗ್ಬೇಡ ಮನೇಲೇ ಇರು ಅಂತ ಹೇಳಿದ್ರು. ನಾನಿಲ್ಲಪ್ಪ ಇವತ್ತೊಂದಿನ ಹೋಗಿ ಬರ್ತೀನಿ ಅಂತ ಬಂದೆ. ಬಂದಿದ್ದಕ್ಕೆ ಒಳ್ಳೇದೇ ಆಯಿತು. ನಿಮ್ಮ ಅಪ್ಪನಿಗೆ ಈ ವಿಷಯ ಹೇಳ್ಬೇಡ ರಾಜು. ಗೊತ್ತಾದರೆ ಸಂಜೆ ನಮ್ಮ ಮನೆ ಹತ್ರ ಬಂದು ಬೈತಾರೆ. ಇನ್ನೊಂದು ಸರಿ ಈ ಥರ ಆಗದೆ ರೀತಿ ನೋಡ್ಕೋತೀನಿ. ಹಾಗೇನು ಹೇಳಲ್ಲ, ಕಾಡಂದಿಗಳು ನಮ್ಮ ಹೊಲಕ್ಕೆ ನುಗ್ಗಿ ಎಲ್ಲ ಮೇಯ್ಕೊಬಿಟ್ಟಿದ್ದಾವೆ ಅಂತ ಹೇಳ್ತೀನಿ ಬಿಡಿ. ಇನ್ನಾದರೂ ಜೋಪಾನವಾಗಿ ಮೇಯಿಸಿ. ಸರಿ ಕಣಪ್ಪ ರಾಜು, ನೀ ಬಂದಿದ್ದಕ್ಕೇ ಸರಿ ಹೋಯ್ತು. ನಿಮ್ಮ ಅಪ್ಪ ಬಂದಿದ್ರೆ ಇಷ್ಟೊತ್ತಿಗೆ ಅಷ್ಟೇ ನನ್ನ ಕತೆ. ಹುಷಾರಿಲ್ಲ ಅಂದಮೇಲೆ ಮನೇಲಿ ಇರಬೇಕು. ಎಮ್ಮೆಗಳನ್ನ ಎತ್ತಿ ಹೊಡ್ಕೊ ಬಂದ್ರಿ. ನಿಮ್ಮ ಮಗನ ಕಳಿಸಿದ್ರೆ ಆಗ್ತಾ ಇರಲಿಲ್ವಾ? ನೀವು ಮನೇಲಿ ಇದ್ಕೊಂಡು ರೆಸ್ಟ್ ಮಾಡಿದರೆ ನಾಳೆ ಬಂದು ಮೇಯಿಸ್ಕೊ ಹೋಗ್ಬೋದಾಗಿತ್ತು. ಅಯ್ಯೋ ನನ್ನ ಮಗನೋ ಒಂದು ಚೆನ್ನಾಗೇ ಮೇಯಿಸ್ತಾ ಬಿಡು ರಾಜು. ಉಣ್ಕೊಂಡು ತಿನ್ಕೊಂಡು ಗೂಳಿ ಥರ ಊರೆಲ್ಲ ಸುತ್ತಾಡ್ಕಿರ್ತಾನೆ ರಾಜು. ಯಾವ ಜವಾಬ್ದಾರಿನೂ ಇಲ್ಲ ಅವನಿಗೆ. ಅವ್ನು ಮಾಡೋಗಿದ್ರೆ ನಾನೇನಿಗೆ ಹೊಡ್ಕೊಬರ್ತಿದ್ದೆ ಹೇಳು ರಾಜು? ನಾನು ಬರಲಿಲ್ಲ ಅಂದರೆ ಪಾಪ ಎಮ್ಮೆಗಳು ಹಸ್ಕೋತವೆ. ಮನೇಲಿ ಹುಲ್ಲು ಇರಲಿಲ್ಲ, ಅದಕ್ಕೆ ಇನ್ನೇನು ಮಾಡೋಣ, ಕೆರೆಯರ ಮೇಲೆ ಬಿಟ್ಬಿಟ್ಟು ನೋಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬಂದೆ. ಅವು ನಿಮ್ಮ ಹೊಲಕ್ಕೆ ನುಗ್ಬಿಟ್ಟವೆ ಹೆಸರು ನೋಡಿ. ಕ್ಷಮಿಸ್ಬಿಡಪ್ಪ. ನಿನ್ನ ಮದುವೆ ಇನ್ನೂ ಎಷ್ಟು ದಿನ ಇದೆ ರಾಜು? ಇನ್ನೂ 15 ದಿನ ಅಷ್ಟೇ ಇದೆ ಬೋರಣ್ಣ. ಮದುವೆಗೆ ತಪ್ಪದೆ ಬರಬೇಕು. ಖಂಡಿತ ರಾಜು, ನಿನ್ನ ಮದುವೆಗೆ ತಪ್ಪಿಸ್ದೇ ಬರ್ತೇನೆ. ನೀನು ಒಪ್ಪಂದ ಶಾಸ್ತ್ರ ದಿನನೇ ಬಂದಿದ್ದೀನಿ ಅಂತ ನಡ್ಕೊಂಡು ನಿನ್ನ ಮದುವೆಗೆ ಬರದೇ ಇರ್ತೀನಾ? ಖಂಡಿತ ಬರ್ತೇನೆ ಬಿಡು ರಾಜು. ಸರಿ ಬೋರಣ್ಣ, ನಾನು ಗದ್ದೆಗೆ ನೀರು ಬಿಡೋಣ ಅಂತ ಹೇಳಿ ಬಂದೆ, ಆದರೆ ಇನ್ನೂ ಕರೆಂಟೇ ಬಂದಿಲ್ಲ. ರಾಜು, ನಮ್ಮ ಊರಿಗೆ ಹೊಸ ಹೊಸ TC ಅಳವಡಿಸ್ತಿದ್ದಾರಂತೆ. ಅದಕ್ಕೇ ಬೆಳಗಿಂದಲೂ ಪಂಪ್ ಸೆಟ್ ಕರೆಂಟ್ ಬಂದ್ ಮಾಡಿದ್ದಾರೆ. ಓ ಹೌದಾ ಬೋರಣ್ಣ? ಇರಲಿ ಬಿಡಿ, ನಾಳೆ ಆದರೂ ಬಂದು ಹೊಲಕ್ಕೆ ನೀರು ಬಿಡ್ತೇನೆ. ಹಾಗೆ ನಾನು ಮನೆಗೆ ಹೋಗ್ತೇನೆ. ಎಮ್ಮೆಗಳ ಕಡೆ ಗಮನ ಇರಲಿ ಬೋರಣ್ಣ. ನಾನು ಮನೆಗೆ ಹೋಗ್ತೇನೆ. ರಾಜು ಮನೆಗೆ ಹೋದ ಅಂದ್ಬಿಟ್ಟು ಮತ್ತೊಮ್ಮೆ ಎಮ್ಮೆ ಬಿಟ್ಬಿಟ್ಟಾರಿ. ಹುಷಾರು. ಸರಿ ಸರಿ ರಾಜು, ನನಗೂ ಸುಸ್ತಾಗ್ತಿದೆ, ಮನೆಗೆ ಹೊಡ್ಕೊಟ್ಟೋಗ್ತೇನೆ ಇರಿ. ಮತ್ತೆ ಹೊಲಕ್ಕೆ ನುಗ್ಬಿಟ್ರೆ ಅದು ಕಷ್ಟ. ಈಗ ಒಂದು ಸರಿ ಕ್ಷಮಿಸೋನೆ ರಾಜು. ಇನ್ನೊಂದು ಸರಿ ಅದೇ ರೀತಿ ಆದರೆ ಅವ್ನು ಬಿಟ್ಕೊಡ್ತಾನ? ಯಾವ ಕಡೆ ಹೋಯ್ತಪ್ಪ ನನ್ನ ಎಮ್ಮೆಗಳು? ಗಾವಲಿಲಿ ಹತ್ಬಿಟ್ಟೆ, ಆ ಕಡೆ ಓಡೋದು ನೋಡ್ತೀನಿ ಇರಿ. ಇವತ್ತು ಪರವಾಗಿಲ್ಲ, ಹಸು ಚೇತರಿಸ್ಕೊಂಡಿದೆ. ಹಾಯ್ ಹಾಯ್, ಸುಮ್ಮನೆ ನಿಂತ್ಕೋ. ನಿನ್ನೆ ಸ್ವಲ್ಪ ಔಷಧಿ ಹಚ್ಚಿದ್ದಕ್ಕೆ ಇವಾಗ ಪರವಾಗಿಲ್ಲ, ಸುಮಾರಾಗಿ ನಿಂತಿದೆ. ನೋವು ಕಮ್ಮಿ ಆಗಿರಬೇಕು. ಅಪ್ಪ ಎಲ್ಲೋಗಿರ್ಬೋದು? ಮನೇಲೇ ಇದ್ದಾರೋ ನೋಡ್ತೀನಿ. ನಾವು ಹೋಗುವಾಗಲೇ ಅಂಗಡಿಗೆ ಹೋಗಬೇಕು ಅಂತಿದ್ರು, ಅಂಗಡಿಗೆ ಏನಾದ್ರು ಹೋಗಿದ್ದಾರೇನೋ. ಅಮ್ಮ ಅಂತೂ ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮನೆ ಬಿಟ್ಟು ಆಚೆ ಈಚೆ ಓಡಾಡಲ್ಲ, ಅವ್ರ ಕೈಲಿ ಓಡಾಡೋಕ್ಕೂ ಆಗಲ್ಲ. ಅಮ್ಮ ಛೇ, ನಿನ್ನೆ ಗೌರಿ ನೋಡೋಕೆ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಅವಳು ಎಲ್ಲಿ ಬೇಜಾರು ಮಾಡ್ಕೋತಾಳೋ ಏನೋ, ಬರಲಿಲ್ಲ ಅಂತ. ರಾಜು, ಹೊಲದಿಂದ ಎಷ್ಟೊತ್ತಲ್ಲಿ ಬಂದೆ? ಇವಾಗ ಬಂದಿಯಪ್ಪ, ನೀವೆಲ್ಲಿ ಹೋಗಿದ್ರಿ? ನಾನು ಊರೊಳಗಡೆ ಹೋಗಿದ್ದೆ ರಾಜು. ಮನೇಲೇ ಕೂತು ಕೂತು ಬೇಜಾರಾಗುತ್ತೆ, ಆಮೇಲೆ ಒಬ್ಬನೇ ಏನು ಕೂತ್ಕೊಳ್ಳೋದು. ಊರ ಕಡೆ ಎಲ್ಲರನ್ನೂ ಮಾತಾಡ್ಸ್ದಾಗುತ್ತೆ, ಹಾಗೆ ಮದುವೆಗೂ ಇವಾಗಿಂದನೇ ಹೇಳ್ದಾಗುತ್ತೆ ಅಂತ ಊರೆಲ್ಲ ಹೋಗಿ ಸುತ್ತಾಡ್ಕೊ ಬಂದೆ ರಾಜು. ಯಾಕೋ ರಾಜು, ನೀನು ಹೊಲಕ್ಕೆ ಹೋಗಿದ್ದು ಬಂದಾಗಿಂದ ನೋಡ್ತಾ ಇದ್ದೇನೆ, ಸುಮ್ಮನೆ ಸಪೆಯಾಗಿ ಕೂತಿದೀಯಾ? ಸುಸ್ತಾಯ್ತೇನೋ? ಛೇ ಹಾಗೇನಿಲ್ಲಪ್ಪ. ಮತ್ತೆ ಯಾಕೆ ಸಪ್ಪೆಯಾಗಿದೆಯಾ? ಹಾಗೇನಿಲ್ಲ ಬಿಡಿಯಪ್ಪ. ಇವತ್ತು ನೀವು ಬೇರೆ ಹೊಲಕ್ಕೆ ಹೋಗಬೇಡಿ ಅಂತ ಹೇಳಿದ್ರಾ,
ನಾನೇನಾದರೂ ಇವತ್ತು ಹೋಗದೆ ಇದ್ದಿದ್ರೆ ಕಾಡಂದಿಗಳೆಲ್ಲ ನುಗ್ಗಿ ನಮ್ಮ ಹೊಲನೆಲ್ಲ ನಾಶ ಮಾಡಿಬಿಡೋದಪ್ಪ. ಸದ್ಯ ಇವತ್ತು ಹೋಗಿದ್ದಕ್ಕೆ ಸರಿ ಆಯಿತು. ಆ ಕಾಡಂದಿ ಎಲ್ಲ ನುಗ್ಗಿ ನಮ್ಮ ರಾಗಿ ತೆನೆನೆಲ್ಲ ಮೇಯ್ತಾ ಇದ್ವಪ್ಪ. ಹತ್ಬಿಟ್ಟು ಬಂದೆ. ಓ ಹೌದಾ ರಾಜು? ಅಯ್ಯೋ ನಾನು ಶಿವನಿಗೆ ಹೇಳಿದೆ, ನಾನು ನನ್ನ ಮಗನ ಮದುವೆ ಇದೆ, ಸ್ವಲ್ಪ ದಿನ ಬರೋಕ್ಕಾಗಲ್ಲ, ಮದುವೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೇನೆ, ಅಲ್ಲಿ ತನಕ ನಮ್ಮ ಜಮೀನು ಕಡೆ ನೋಡ್ಕೋತೀಯಾ ಅಂತ. ಅದಕ್ಕೆ ಅವರು ಆಯಿತು ಬಿಡಿ ಸಿದ್ಧಾನ, ನಾನು ನೋಡ್ಕೋತೇನೆ, ನನ್ನ ಜಮೀನು ಪಕ್ಕದಲ್ಲೇ ಇದೆಯಲ್ಲ, ನನ್ನ ಜಮೀನು ಬರ್ತಾ ಹಾಗೆ ನಿಮ್ಮ ಜಮೀನು ನೋಡ್ಕೋತೇನೆ, ಮೊದಲು ನಿಮ್ಮ ಮಗನ ಮದುವೆ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬನ್ನಿ, ತಲೆ ಕೆಡಿಸ್ಕೋಬೇಡಿ ಗದ್ದೆ ಬಗ್ಗೆ ಅಂತ ಹೇಳಿದರು ರಾಜು. ಅಪ್ಪ, ಬೇರೆಯವರು ಎಷ್ಟೇ ಅಭಯ ನೀಡಿದ್ರು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕಪ್ಪ. ಶಿವನನ ಜಮೀನಲ್ಲಿ ಖಾಲಿ ಇದೆ, ಅವ್ರು ಏನೂ ಹಾಕಿಲ್ಲ, ಆದರೆ ನಮ್ಮ ಜಮೀನಿನಲ್ಲಿ ಬೆಳೆ ಇದೆ, ಹಾಗಾಗಿ ನಾವು ಕೂಡ ಹಾಗಾಗಿ ಹೋಗಿ ಗಮನ ಹರಿಸ್ತಿರ್ಬೇಕಪ್ಪ. ರಾಜು ಎಷ್ಟೊತ್ತಲ್ಲಿ ಬಂದೆ? ನಾನು ನಿನ್ನ ನೋಡಲೇ ಇಲ್ಲ. ಅಡುಗೆ ಮನೇಲಿ ಅಡುಗೆ ಮಾಡ್ತಿದ್ದೆ, ಎಲ್ಲಾದರೂ ಬರೋದಲ್ವಾ? ಆವಾಗಲೇ ಬಂದೀಯಮ್ಮ, ನೀವು ಅಡುಗೆ ಮಾಡ್ತಿರ್ತೀರಾ ಅಂದ್ಬಿಟ್ಟು ಬರಲಿಲ್ಲ, ಇಲ್ಲೇ ಕೂತ್ಬಿಟ್ಟೆ ಸುಮ್ಮನೆ. ರೀ ನೀವೆಷ್ಟೊತ್ತಲ್ಲಿ ಬಂದ್ರಿ? ನಾನು ಇವಾಗ ಬಂದೆ. ನೀವು ಹೋಗಿದ್ದ ಕೆಲಸ ಆಯ್ತೇನೋ, ಊರೆಲ್ಲ ಸುತ್ಕೊಬಂದ್ರಾ? ಎಲ್ಲರಿಗೂ ಹೇಳ್ಬಿಟ್ಟು ಬಂದ್ರ ನಮ್ಮ ಮಗನ ಮದುವೆ ಇದೆ, ನಮ್ಮ ಮಗನ ಮದುವೆ ಇದೆ ಹತ್ರದಲ್ಲೇ ಅಂತ? ಹ್ಞೂ ಕಣೇನಂಜಿ, ಎಲ್ಲರಿಗೂ ಹೇಳಿದೆ. ಇನ್ನೇನು ಮತ್ತೆ ಇರೋ ಮಗನ ಮದುವೆನ ಢಾಮ್ ಡೂಮ್ ಅಂತ ಮಾಡೋದು ಬೇಡವೆ? ಆಯ್ತಾಯ್ತು ಬಿಡಿ. ಸರಿ, ನಿಮ್ಗೂ ಊಟ ತರಲಾ? ರಾಜು ನಿನ್ಗೂ ಊಟ ತಗೊಬರ್ತೀನಿ, ಕೂತಿರು. ಸರಿ ಅಮ್ಮ, ನಿಮ್ಗೂ ಊಟ ತಗೊಬರ್ತೀನಿ, ಇಲ್ಲೇ ಕೂತೀರಿ. ಮತ್ತೆ ಇನ್ನೆಲ್ಲಾದರೂ ಹೋಗ್ಬಿಡ್ತೀರಾ ಊರು ಸುತ್ತಕ್ಕೆ ಅಂತ? ಊಟ ಮಾಡ್ಕೊಂಡು ಆಮೇಲೆ ಎಲ್ಲಾದರೂ ಹೋಗಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.